ಇವತ್ತು ನಾನು ನಿಮಗೆ ವೆರೈಟೀಸ್ ಆಫ್ ಮಶ್ರೂಮ್ ನ್ಯಾಚುರಲ್ ಆಗಿ ಕಾಡಲ್ಲಿ ಯಾವ ರೀತಿ ಬೆಳ್ಕೊಂಡಿರುತ್ತೆ ಆ್ಯಂಡ್ ಅದು ನೋಡೋದಕ್ಕೆ ಯಾವ್ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈನಿ ಸೀಸನಲ್ಲಿ ತುಂಬ ಚೆನ್ನಾಗಿ ಮಳೆ ಬಂದು ಕೋಲ್ಡ್ ವೆದರ್ ಯಾವಾಗ ಮೇಂಟೈನ್ ಆಗುತ್ತೆ, ಜಾಸ್ತಿ ಬಿಸಿಲು ಇಲ್ದಿರ ಹ್ಯೂಮಿಡಿಟಿ ಯಾವಾಗ ಮೇಂಟೈನ್ ಆಗುತ್ತೆ, ಸೊ ಅವಾಗ ನ್ಯಾಚುರಲ್ ಆಗಿ ಮಶ್ರೂಮು ಗ್ರೋ ಆಗ್ತಾ ಹೋಗುತ್ತೆ. ಈ ಡಸ್ಟ್ ಪ್ರೊಡ್ಯೂಸ್ ಮಾಡೋ ಮಶ್ರೂಮ್ಸು ತುಂಬ ಇದೆ. ಚೈನಾದಲ್ಲಿ ಆ ಡಸ್ಟನ್ನ ಮಹತ್ವ ತೊಗೊಂಡು ಯೂಸ್ ಮಾಡುವಂಥ ಕಲ್ಚರ್ ತುಂಬ ಇದೆ. ತುಂಬ ಹೆಲ್ತ್ ಬೆನಿಫಿಷಿಯಲ್ ಇದೆ ಆ್ಯಂಡ್ ಅದರಲ್ಲಿ ಮೆಡಿಸಿನ್ ಕಂಟೆಂಟ್ ತುಂಬಾ ಇದೆ. ವೈಟ್ ಸಬ್ಸ್ಟೆನ್ಸ್ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ನೋಡಿ. ಸೊ ಇದೆಲ್ಲ ಸ್ಪ್ರೆಡ್ ಆಗಿ ಆ್ಯಂಡ್ ದೆನ್ ಮಶ್ರೂಮ್ ಗ್ರೋ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಟ್ ಈಸ್ ಮಶ್ರೂಮ್ ಇಲ್ಲೊಂದು ಗ್ರೋ ಆಗಿ ಇಟ್ಸ್ ಇನ್ ಡೈಯಿಂಗ್ ಕಂಡೀಷನ್. ಇದೇ ರೀತಿ ಹ್ಯೂಮಿಡಿಟಿ ಆ್ಯಂಡ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಿ ರೂಮ್ ಒಳಗಡೆ ನ್ಯಾಚುರಲ್ ಆಗಿ ಮಶ್ರೂಮ್ ಗ್ರೋ ಮಾಡೋದ್ರ ಬಗ್ಗೆ ಮಾಹಿತಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್.